ಈ ಕಾಸ್ಟ್ ಐರನ್ ತವಾ ಮೇಲೆ ಪ್ರತಿ ಸಲ ದೋಸೆ ಮಾಡಬೇಕಾದ್ರೂ ಮೊದಲನೇ ದೋಸೆ ಪರ್ಫೆಕ್ಟಾಗಿ ಮಾಡೋದು ಅಂದರೆ ಒಂಥರ ತಪಸ್ಸಿಗೆ ಬೇಕಾಗಿರೋ ತಾಳ್ಮೆ ಬೇಕು. ಪಾಪ ಈ ಹಂಚು ಎಷ್ಟೋ ತಿಂದ ಕಾಯ್ತಾ ಇರುತ್ತೆ. ಈ ಕಾಯೋದು ಅನ್ನೋ ಶಬ್ದನೂ ಎಷ್ಟು ಚೆನ್ನಾಗಿ ಇಲ್ಲಿ ಇಟ್ಟಿದ್ದಾರೆ ಅಲ್ವಾ. ಬಿಸಿ ಆಗ್ತಾ ಇದೆ ಅಂತ ನಾವು ಅನ್ಕೋತೀವಿ, ವೆಯ್ಟ್ ಮಾಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ ನನ್ನ ಪ್ರೇಯಸಿಗೋಸ್ಕರ ಅಂತ ಹಂಚು ಅಂದ್ಕೊಳ್ತಿರುತ್ತೆ. ಪರ್ಫೆಕ್ಟ್ ಟೈಮಿಂಗ್ ಅಂತ ಅಂದ್ಕೊಂಡು ತೆಳುವಾಗಿ ನಯವಾಗಿ ದೋಸೆ ಹಿಟ್ಟು ನೀಟಾಗಿ ಹಂಚು ಮೇಲೆಲ್ಲ ಸಮವಾಗಿ ಹರಡಿದಾಗ ಹಂಚಿಗೆ ಏನೋ ಒಂಥರ ಮಧುರವಾದ ಭಾವನೆ. ಜನ್ಮ ಜನ್ಮಕ್ಕೂ ನೀನೇ ನನ್ನ ಜೊತೆಗಾರ್ತಿ ಅಂತ ನಿನ್ನ ನಾ ಮೆಚ್ಚಿ ನನ್ನ ನೀ ಮೆಚ್ಚಿ ಪ್ರೀತಿಯಿಂದ ಮನಸ್ಸು ಬಿಚ್ಚಿ ಮಾತನಾಡಿ ಅಂತ ಶಂಕರ್ನಾಗ್ ಸಾಂಗು ಬ್ಯಾಕ್ಗ್ರೌಂಡ್ನಲ್ಲಿ ಕೇಳಿಬಂದಂಗಿರುತ್ತೆ. ಇನ್ನೇನು ಹಂಚಿನ ಪ್ರೀತಿ ರಂಗಿನಲ್ಲಿ ಹೊಂಬಣ್ಣಕ್ಕೇರಿದ ದೋಸೆ ನನ್ನ ಜೀವನ ಸಾರ್ಥಕ ಅಂದ್ಕೊಳ್ಳೋ ಅಷ್ಟರಲ್ಲೇ ಮೇಲಿಂದ ಯಾರೋ ತುಪ್ಪ ಸುರಿತಿದ್ದಾರೆ ಅಂತ ಅರಿವಾಗುತ್ತೆ. ಯಾರೋ ನಮ್ಮನ್ನು ಬೇರೆ ಮಾಡೋ ಸಂಚು ಮಾಡ್ತಿದ್ದಾರೆ, ಪ್ಲೀಸ್ ನನ್ನ ಬಿಟ್ಟೋಗ್ಬೇಡ ಅಂತ ಹಂಚು ಗೋಳ ಆಡ್ಕೊಳ್ಳುತ್ತೆ. ದೋಸೆಗೂ ಹಂಚನ್ನು ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ. ಆದರೆ ನಯವಾಗಿ ದೋಸೆನ ತಾಳ್ಮೆಯಿಂದ ಪ್ರೀತಿಯಿಂದ ಸ್ವಲ್ಪ ಸ್ವಲ್ಪನೇ ಹಂಚಿಂದ ಬೇರ್ಪಡಿಸಿದಾಗ ದೋಸೆ ಬಂದು ತಾಜಾ ಕಾಯಿ ಚಟ್ನಿ ಜೊತೆ ಪ್ಲೇಟ್ ಸೇರಿಕೊಳ್ಳುತ್ತೆ. ಈ ಫಸ್ಟ್ ಲವ್ ಸ್ಟೋರಿ ಫೇಲ್ ಆದಮೇಲೆ ಆ ಭಗ್ನ ಪ್ರೇಮಿ ಹಂಚು ಅದೇ ವಿರಹದಲ್ಲಿ ಬೇರೆ ಯಾವ ದೋಸೆ ಜೊತೆನೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದೇ ಇಲ್ಲ. ಸೊ ನೆಕ್ಸ್ಟ್ ಬರೋ ದೋಸೆಗಳೆಲ್ಲ ಈಸಿಯಾಗಿ ಗರಿಗರಿಯಾಗಿ ಬಂದು ನಮ್ಮಂಥವ್ರ ಹೊಟ್ಟೆ ತುಂಬಿಸ್ತಾ ಇರ್ತವೆ. ಈ ಥರ ಇತ್ತು ನನ್ನ ಇಮ್ಯಾಜಿನೇಷನ್ ಫಸ್ಟ್ ದೋಸೆನ ಹತ್ಕೊಂಡಿರೋ ಹಂಚಿಂದ ತೆಗಿಬೇಕಾದ್ರೆ.